ಕನ್ನಡ ವಾಹಿನಿಗೆ ಸ್ವಾಗತ. ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿಯಲ್ಲಿ ದಿವಂಗತ ಉಮೇಶ್ ಕತ್ತಿ ಅವರ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದೆ. ಪ್ರಾರಂಭದಲ್ಲಿ ಉತ್ತರ ಕರ್ನಾಟಕದ ಕನಸುಗಾರ, ಅಭಿವೃದ್ಧಿಯ ಹರಿಕಾರ, ನೇರ ನುಡಿಯ ಸರ್ದಾರ, ರಾಜ್ಯ ಕಂಡ ಧೀಮಂತ ನಾಯಕ ದಿವಂಗತ ಉಮೇಶ್ ಕತ್ತಿ ಅವರ ಭಾವಚಿತ್ರಕ್ಕೆ ಗಣ್ಯರಿಂದ ಮತ್ತು ವಿವಿಧ ಮಠಾಧೀಶರಿಂದ ಪುಷ್ಪ ನಮನಗಳನ್ನು ಸಲ್ಲಿಸಿ ಬಳಿಕ ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಉತ್ತರ ಕರ್ನಾಟಕದ ಕಾರ್ಯಕ್ರಮದ ದಿವ್ಯ ವೇದಿಕೆ ಮೇಲೆ ಮಠಾಧೀಶರು, ಮಾಜಿ ಸಂಸದ ಪ್ರಕಾಶ್ ಹುಕ್ಕೇರಿ, ಕರ್ನಾಟಕದ ಫೈರ್ ಬ್ರ್ಯಾಂಡ್ ಬಿಜಾಪುರ ಹುಲಿ ಬಸನಗೌಡ ಪಾಟೀಲ ಯತ್ನಾಳ್, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಶಾಸಕ ನಿಖಿಲ್ ಕತ್ತಿ, ಹನುಮಂತ ನಿರಾಣಿ, ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಶಾಸಕ ಅಭಯ್ ಪಾಟೀಲ, ಮಾಜಿ ಶಾಸಕ ಸಂಜಯ್ ಪಾಟೀಲ, ಮಾಜಿ ಶಾಸಕ ಅನಿಲ್ ಬೆನಗಿ, ಖಾನಾಪುರ ಶಾಸಕ ವಿಠಲ್ ಹಲ್ಗೇಕರ್, ಶಾಸಕ ಗಣೇಶ ಹುಕ್ಕೇರಿ, ಶಾಸಕ ದುರ್ಯೋಧನ ಐಹೊಳಿ, ಯುವ ನಾಯಕ ವಿನಯ್ ಪಾಟೀಲ, ನಂದು ಮೂಡಶಿ, ಗಜನನ ಕೊಳ್ಳಿ, ಮಹಾವೀರ್ ನೀಲಜಕ್ಕಿ, ಮಹದೇವ ಕ್ಷೀರಸಾಗರ ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ರಮೇಶ್ ಕತ್ತಿ ಮಾತನಾಡಿ, ನಮ್ಮ ಕುಟುಂಬದ ವಿರುದ್ಧ ಬಹಳಷ್ಟು ಕಾಣದ ಕೈಗಳು ಕೆಲಸ ಮಾಡ್ತಾ ಇತ್ತು. ಬರುವ ದಿನಮಾನದಲ್ಲಿ ನಮ್ಮ ವಿರೋಧಿಗಳಿಗೆ ಮನೆಯಲ್ಲಿ ಕೂಡಿಸುವ ವ್ಯವಸ್ಥೆ ಮಾಡಿದ್ದೀವಿ ಅಂತ ಖಡಕ್ ಆಗಿ ಹೇಳಿದ್ದಾರೆ. ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನನ್ನ ಜಿಲ್ಲೆಯ ಉತ್ತರ ಕರ್ನಾಟಕದ ಸಮಾಜವನ್ನು ಜಾಗೃತಿ ಅನುಭವ ಆ ನಿಟ್ಟಿನಲ್ಲಿ ನಾನು ಕೈ ಕೊಡ್ಕೊಂಡು ಹೇಳೋದ್ರ ಮುಖಾಂತರ ಬರುವಂತ ದಿನಗಳಲ್ಲಿ ಸೂತ್ರಗಾರಿಯಾಗಿ ಇವತ್ತು ದಿವಸ ಯಾರ ಕೈ ಹಾಕಿದ್ರು ಅವರನ್ನು ಹೊಡೆಯುವಂತ ವ್ಯವಸ್ಥೆ ನಾವೆಲ್ಲರೂ ಮುಂದುವರಿಯಿದ್ದೀವಿ. ನೀವು ಮುಂದುವರಿದಂತ ಪಟ್ಟ ಧನ್ಯವಾದ. ಶಾಸಕ ಅಂತ ಮಾಡ್ಕೊಂಡ್ರೆ ಯಾವತ್ತಿದ್ರು ಅನ್ನಾಥ ತಿಳ್ಕೊಂಡಿಲ್ಲ ಬಂದವರು. ನೀವಾಗಿ ಸಂಜಯ್ ಪಾಟೀಲ್ ಉತ್ತರ ಬಂದಿರೋ ಎಲ್ಲರೂ ಬಂದವರು. ಆದರೆ ಇವತ್ತು ಜನಕ್ಕಾಗಿ ಹೋಗ್ಯಾರ. ಅದಕ್ಕೆ ರಾಜಕಾರಣ ಇವತ್ತು ಉತ್ತರ ಕರ್ನಾಟಕ ಬೆಳವಣಿಗೆ ರಾಜಕಾರಣ ಸ್ವಲ್ಪ ಬೇರೆ ಆಗಿರ್ತದೆ. ಅದ್ರ ಸಲುವಾಗಿ ಗಮನದಲ್ಲಿಟ್ಟುಕೊಳ್ಳೋ ಮುಖಾಂತರ ಇವತ್ತು ನಾನು ಎಣಿಪಟ್ಟುಕೊಳ್ಳೋ ಮುಖಾಂತರ ಇಟ್ಟು ಸರ್ಕಾರ ಚುನಾವಣೆ ನಡೆಸ್ತಾ ಇದ್ವಿ. ಬರುವಂತ 28 ತಾರೀಕು ಚುನಾವಣೆ ಐತಿ. ಆ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದ 15 ಇವತ್ತು ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.